ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಗೆ ಸ್ವಾಗತ. ನಾನು ನಿಮ್ಮ ವರದಿಗಾರ ಸಂಗಮೇಶ್ ಮುಷಿಗೇರಿ. ಬನ್ನಿ ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮಠ ಮಾನ್ಯಗಳಿಗೆ ಭಕ್ತರೇ ನಿಜವಾದ ಆಸ್ತಿಯಾಗಿದ್ದು, ಅಭಿವೃದ್ಧಿಯಾಗಲು ಅವರ ಉದಾರತೆ, ಮನಸ್ಸು, ಒಳ್ಳೆಯ ಗುಣ ಹೊಂದಿರಬೇಕು ಎಂದು ಮದ್ದಾನಿ ಹಿರೇಮಠದ ಪೀಠಾಧಿಪತಿ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಅವರು ಹೇಳಿದರು. ಶ್ರೀಮಠದ ಸಭಾಂಗಣದಲ್ಲಿ ಶ್ರೀ ಮದ್ದಾನೇಶ್ವರರ ಕರ್ತೃಗದ್ದಿಗೆ ನೂತನ ಶಿಲಾ ಮಂದಿರ ಲೋಕಾರ್ಪಣೆ ಹಾಗೂ ತಮ್ಮ ಪಟ್ಟಾಧಿಕಾರದ ರಜತ ಮಹೋತ್ಸವ ಹಿನ್ನೆಲೆ ಶುಕ್ರವಾರ ಕರೆದಿದ್ದ ಭಕ್ತರ ಪೂರ್ವಭಾವಿ ಸಭೆಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ತಾವು ಶ್ರೀಮಠಕ್ಕೆ ಬಂದಾಗ ಚಿಕ್ಕ ಕಟ್ಟಡ ಬಿಟ್ಟರೆ ಉಳಿದುಕೊಳ್ಳಲು ಯಾವುದೇ ಮೂಲ ಸೌಕರ್ಯ ವ್ಯವಸ್ಥೆ ಇರಲಿಲ್ಲ. ಯಾವುದೇ ರೀತಿಯ ತಲೆ ಕೆಡಿಸಿಕೊಳ್ಳದೆ ಮದ್ದಾನೇಶ್ವರನ ಸೇವೆ, ಭಕ್ತರ ಕಲ್ಯಾಣ ಒಂದೇ ಧ್ಯೇಯದೊಂದಿಗೆ ಇಂದಿಗೂ ಮುನ್ನಡೆದಿದ್ದೇನೆ. ಸ್ವಂತಕ್ಕೆ ಯಾರಿಂದಲೂ ಏನೂ ಫಲಾಪೇಕ್ಷೆ ಬಯಸಿಲ್ಲ ಎಂದು ಸ್ಪಷ್ಟಪಡಿಸಿದರು. 14ನೇ ಶತಮಾನದಲ್ಲಿ ಸ್ಥಾಪಿಸಲ್ಪಟ್ಟ ಈ ಮಠ ದೊಡ್ಡ ಇತಿಹಾಸ ಹೊಂದಿದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆನೆಗೊಂದಿ ಅರಸರು ಆಳುತ್ತಿದ್ದ ಕಾಲಘಟ್ಟದಲ್ಲಿ ಇದನ್ನು ಹಿರೇಮಠ ಎಂದು ಕರೆಯಲಾಗುತ್ತಿತ್ತು. ಆಗ ಶ್ರೀಗಳು ದಟ್ಟಾರಣ್ಯದಲ್ಲಿ ಸಂಚರಿಸುತ್ತಿದ್ದಾಗ ಮದವೇರಿದ ಆನೆ ಎದುರಾಯಿತು. ಶ್ರೀಗಳು ತಮ್ಮ ತಪೋಶಕ್ತಿಯಿಂದ ಆ ಆನೆಯ ಮದವನ್ನು ಇಳಿಸಿ ಅದರ ಮೇಲೆ ಸವಾರಿ ಮಾಡಿ ಕುಷ್ಟಗಿಯ ಮಠಕ್ಕೆ ಬಂದರು. ಆಗ ಅರಸರು ಆನೆಯ ಮದ ಇಳಿಸಿದ ಶ್ರೀಗಳ ಶಕ್ತಿಗೆ ಬೆರಗಾಗಿ ಈ ಮಠವನ್ನು ಮದ್ದಾನಿ ಹಿರೇಮಠ ಎಂದು ಕರೆದಿದ್ದಾರೆ. ಮುಂದೆ ಶ್ರೀಗಳು ವಯಸ್ಸಾದಾಗ ಆನೆಯೊಂದಿಗೆ ಇಲ್ಲಿಯೇ ಜೀವಂತ ಲಿಂಗೈಕ್ಯವಾದರು ಎಂದು ಮಠದ ಚರಿತ್ರೆ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿದರು. ಹಿರಿಯರು ಕಿರಿಯರು ಎಂಬ ಭೇದವಿಲ್ಲದೆ ಎಲ್ಲರೂ ನನ್ನ ಭಕ್ತರು ಎಂಬ ಭಾವನೆ ಇಟ್ಟುಕೊಂಡ ಪರಿಣಾಮವೇ 1,25,00,000 ರೂಪಾಯಿಗಳ ಖರ್ಚಿನಲ್ಲಿ ಭವ್ಯ ಶಿಲಾ ಮಂದಿರ ನಿರ್ಮಾಣವಾಗಿದೆ. ಇದರಲ್ಲಿ ತಮ್ಮದೇನೂ ದೊಡ್ಡ ಪಾತ್ರವಿಲ್ಲ. ಮಠದ ದಿವ್ಯ ಚೇತನ ಮದ್ದಾನೇಶ್ವರನ ಪ್ರೇರಣೆ ಹಾಗೂ ಭಕ್ತರ ಸಹಕಾರ ಶಕ್ತಿಯೇ ಮಠದ ಅಭಿವೃದ್ಧಿ ಹಾಗೂ ಶಿಲಾ ಮಂದಿರ ನಿರ್ಮಾಣಕ್ಕೆ ಮೂಲ ಕಾರಣವಾಗಿದೆ ಎಂದ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿಗಳು, ತಾವು ಐಷಾರಾಮಿ ಇರುವಿಕೆ ಬಯಸಿಲ್ಲ, ಮುಂದೆಯೂ ಬಯಸುವುದಿಲ್ಲ. ಏಕೆಂದರೆ ಮಠದ ಭಕ್ತರು ಶ್ರೀಮಂತಕ್ಕಿಂತ ಬಡವರೇ ಹೆಚ್ಚು. ಅವರ ಬಳಿಗೆ ಪಾದಪೂಜೆ ಇತರೆ ಯಾವುದೇ ಸತ್ಕಾರ್ಯಕ್ರಮಗಳಿಗೆ ತೆರಳಿದ ಸಂದರ್ಭದಲ್ಲಿ ಅವರಿಗೆ ಹೊರೆ ಆಗಬಾರದು ಎಂಬ ಕಾರಣದಿಂದ ಅತ್ಯಂತ ಸರಳತೆಯ ಬದುಕು ಹೊಂದಿದ್ದೇನೆ. ಇದೇ ಕಾರಣಕ್ಕೆ ತಮಗೆ ಎಲ್ಲಾ ತರಹದ ಭಕ್ತರು ಪೂಜನೀಯ, ಗೌರವ, ಪ್ರೀತಿಯಿಂದ ಕಾಣುತ್ತಾರೆ ಎಂದರು. ಭಕ್ತಗಣ ತಮ್ಮ 25ನೇ ಪಟ್ಟಾಧಿಕಾರ ಮಹೋತ್ಸವ ದಿನವನ್ನು ನಿರ್ಧರಿಸಿದೆ. ಆದರೆ ತಮ್ಮ ಇಚ್ಛೆ ಮದ್ದಾನೇಶ್ವರರ ಕರ್ತೃಗದ್ದಿಗೆಯ ನೂತನ ಶಿಲಾ ಮಂದಿರದ ಲೋಕಾರ್ಪಣೆ ಹಾಗೂ ವಿಭಿನ್ನ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಪಟ್ಟಾಧಿಕಾರ ಮಹೋತ್ಸವ ಆಗಬೇಕು ಎಂಬುದಿದೆ. ರೈತ ಭಕ್ತರಲ್ಲಿ ಕೃಷಿ ಜಾಗೃತಿ ಮೂಡಿಸಲು ಕೊಲ್ಲಾಪುರದ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಶ್ರೀಗಳನ್ನು ಕರೆಯಿಸುವ ವಿಚಾರವಿದೆ. ಅದೇ ರೀತಿ ಪಂಚಪೀಠಾಧೀಶರ ಅಡ್ಡಪಲ್ಲಕ್ಕಿ ಮಹೋತ್ಸವ, ರಜತ ಮಹೋತ್ಸವದ ಹಿನ್ನೆಲೆ 25 ಗುರುಗಳಿಂದ ಮಂಟಪ ಪೂಜೆ ಹಾಗೂ 25,000 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸೇರಿದಂತೆ ಹೋಮ, ಹವನ, ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ಬೇರೆ ಬೇರೆ ಭಾಗದಿಂದ ವಿವಿಧ ಮಠಾಧೀಶರನ್ನು ಕರೆಸಬೇಕಾಗುತ್ತದೆ. ಶ್ರೀಮಠಕ್ಕೆ ಭಕ್ತರ ಆಸ್ತಿ ಹಾಗೂ ಶಕ್ತಿಯಾಗಿದ್ದು, ಈವರೆಗೂ ಭಕ್ತರಲ್ಲಿ ಏನನ್ನೂ ಬಯಸಿ ಕೇಳಿಲ್ಲ. ಮೊದಲ ಬಾರಿಗೆ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದು, ತನು ಮನ ಧನದಿಂದ ಸಹಕಾರ ಈಡೇರಿಸಬೇಕು ಎಂದು ಶ್ರೀಗಳು ಕೋರಿದರು. ನಿಳಶೇಷಿಯ ಕಿರಿಯ ಶ್ರೀಗಳು ದೋಟಿಹಾಳದ ದೇವರು, ಮಾಜಿ ಶಾಸಕ ಕೆ ಶರಣಪ್ಪ, ಬಿಎಸ್ ಪಾಟೀಲ್, ರವಿಕುಮಾರ್ ಮದ್ದಾನಿ ಹಿರೇಮಠ, ಶೇಖರಗೌಡ ಮಾಲಿ ಪಾಟೀಲ್, ದೇವೇಂದ್ರಪ್ಪ ಬೋರ್ಡಗಿ, ಬಸವರಾಜ್ ಕುದುರಿಮೋತಿ, ಟಿ ಬಸವರಾಜ್ ಹಳ್ಳೂರ್, ಸಿಎಂ ಹಿರೇಮಠ, ಮರಸಣ್ಣ ತಾಳದ್, ವಾಲ್ಮೀಕಪ್ಪ ಕಂದುಕೂರ್, ಗಂಧದ ಮಠ ಇನ್ನೂ ಅನೇಕ ಭಕ್ತ ಗಣ್ಯರು ಮಾತನಾಡಿದರು. ಕುಷ್ಟಗಿ ಪಟ್ಟಣ ಸೇರಿದಂತೆ ವಿವಿಧ ಕಡೆಯಿಂದ ಆಗಮಿಸಿದ್ದ ನೂರಾರು ಜನ ಸಭೆಯಲ್ಲಿ ಉಪಸ್ಥಿತರಿದ್ದರು. 14ನೇ ಶತಮಾನದಲ್ಲಿ ಶ್ರೀಮಠ ಸ್ಥಾಪನೆಯಾಗಿದ್ದು, ಮದ್ದಾನೇಶ್ವರ ಸ್ವಾಮಿಗಳು ಆನೆಗುಂದಿ ವಿಜಯನಗರ ಸಾಮ್ರಾಜ್ಯ ಕಾಲಕ್ಕೆ ಆನೆಗುಂದಿ ಅರಸರು ಬರೀ ಹಿರೇಮಠ ಇದು ಮದ್ದಾನೆ ಅಂತ ಯಾಕೆ ಬಂತಂದ್ರೆ ಮದವೇರಿದಂಥ ಆ ಒಂದು ಕಾಡಿನೊಳಗೆ ಮದವೇರಿದಂಥ ಆನೆ ಇತ್ತಂತ. ಆ ಆನೆಯನ್ನ ಮದವನ್ನಡಗಿಸಿ ಆನೆಯ ಮೇಲೆ ಪ್ರಯಾಣ ಬೆಳೆಸಿರುವಂತಹ
ಶಕ್ತಿಯನ್ನು ಪಡೆದುಕೊಂಡವರು ಮದ್ದಾನೇಶ್ವರ ಸ್ವಾಮಿಗಳು. ಅದಕ್ಕೆ ಅವರು ಅರಸರು ಒಂದು ಬಿರುದು ಕೊಟ್ಟರು. ಏನು ಬಿರುದು ಕೊಟ್ಟರು? ಬರೀ ಹಿರೇಮಠದ ಪಟ್ಟದೇವರು ಅಷ್ಟೇ ಅಲ್ಲ, ನೀವು ಮದವೇರಿದಂಥ ಆನೆಯನ್ನು ಮದವನ್ನು ಅಡಗಿಸಿದಂದಾಗ ನೀವು ಮದ್ದಾನಿ ಹಿರೇಮಠ ಅಂತಕ್ಕಂಥದ್ದು ನಾಮೆಯನ್ನು ಕೊಟ್ಟವರು ಆನೆಗುಂದಿ ಅರಸರು. ಅಂದಿನಿಂದ ಇಂದಿನವರೆಗೂ ಕೂಡ ಇವತ್ತು ಮದ್ದಾನ ಸ್ವಾಮಿಗಳು ಅಲ್ಲಿಂದ ಮಹಾರಾಜರು ಕುಷ್ಟಿಗೆ ಕರೆ ತಂದು ಆ ಆನೆಯ ಮೆರವಣಿಗೆ ಮುಖಾಂತರನೇ ಕುಷ್ಟಿಗೆ ದಯಮಾಡಿಸಿದರು. ಇಲ್ಲಿ ಎಷ್ಟೋ ಜನ ಆಗಿನ ಕಾಲದೊಳಗೆ ಭಕ್ತರು ಬಹಳ ಸಂತೋಷಪಟ್ಟಿದ್ದರು. ಹಾಗೆ ಮದ್ದಾನ ಸ್ವಾಮಿಗಳಿಗೆ ಬಹಳಷ್ಟು ವಯಸ್ಸಾಗಿತ್ತು. ಆಗಿನ ಸಂದರ್ಭದೊಳಗೆ ಪ್ರಸಾದವನ್ನು ಸ್ವೀಕಾರ ಮಾಡೋದು ಕಡಿಮೆ ಮಾಡಿದ್ರು. ಅವರು ಸಾಕಿದ ಆನೆಯೂ ಕೂಡ ಅಜ್ಜವ್ರಿಗೆ ಆರಾಮಿಲ್ಲ ಅಂತ ತಿಳ್ಕೊಂಡು ಅದು ಕೂಡ ಊಟ ಮಾಡೋದು ಬಿಟ್ಟರು. ಆನೆ ಅಷ್ಟು ಅವಿನಾಭಾವ ಸಂಬಂಧ ಹಿರೇಮಠದ ಪಟ್ಟಾಧ್ಯಕ್ಷರಿಗೆ ಆನೆಗೆ ಅಂದ್ರೆ ಬಹಳಷ್ಟು ಅವಿನಾಭಾವ ಸಂಬಂಧ. ಇವತ್ತು ಪ್ರಾಣಿಗಳನ್ನ ಇವತ್ತು ಮನುಷ್ಯರಂತೆ ಮಾನವರನ್ನ ಮನುಷ್ಯರಂತೆ ಮಾನವೀಯತೆಯ ಮೌಲ್ಯಗಳನ್ನ ರೂಢಿಸಿಕೊಳ್ಳುವಂತ ಶಕ್ತಿ ಪ್ರಾಣಿಗೆ ಅವರು ಕೊಟ್ಟಾರಂದ್ರೆ ಇದು ದೊಡ್ಡ ಮಹಾಶಕ್ತಿ ಅಂತಕ್ಕಂಥದ್ದು ನಾವೆಲ್ಲ ತಿಳ್ಕೋಬೇಕಾಗ್ತದೆ. ಅವರು ಜೀವಂತ ಸಮಾಧಿಯನ್ನು ಹೊಂದಿದವರು. ಮದ್ದಾನ ಸ್ವಾಮಿಗಳಂದ್ರೆ ಆನೆ ಮ್ಯಾಕುಂತ ಜೀವಂತ ಸಮಾಧಿಯನ್ನು ಹೊಂದಿದ್ದಾರೆ. ಅವರೇನು ಸಾಮಾನ್ಯ ಪುರುಷರಲ್ಲ, ಗೊತ್ತಿದ್ದವ್ರಿಗೆ ಗೊತ್ತದು. ಇದೆಲ್ಲ ಮಠ ನನ್ನ ಶಕ್ತಿ ಅಲ್ಲ. ಇದು ನಮ್ಮಲ್ಲಿ ಏನೈತಿ ಶಕ್ತಿ? ಏನು ಬಾಡಿಗೆ ಬರ್ತಾವ? ಅಜ್ಜವ್ರು ಹೇಳ್ತಿದ್ರು, ಎಷ್ಟೋ ಜನ ಭಕ್ತರು ಹೇಳ್ತಿದ್ರು, ಏನು ಜಿಪ್ಪುಂಡ್ರ ಅಜ್ಜ, ಏನು ಜಿಪ್ಪುಂಡ್ರ? ಬಹಳ ಜಿಪ್ಪುಣತನ ಮಾಡಿ ಮಾಡಿ ಈ ಮಠವನ್ನು ನಾನು ಕಟ್ಟಿದೆ. ಇದು ಒಂದೇ ಆಸ್ತಿ ನಾನು. ಯಾಕಂದ್ರೆ ಇವತ್ತೊಂದು ಮಠ ಬೆಳಗಬೇಕಾದ್ರೆ ಘಟ ಚೆನ್ನಾಗಿರ್ಬೇಕಂತ ಹೇಳಿದ್ರು ಅಜ್ಜ ಅವರು. ಆ ಘಟದ ಜೊತೆ ಭಕ್ತರು ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ಮಠಗಳು ಬೆಳೆಯಲಿಕ್ಕೆ ಸಾಧ್ಯ. ಹೀಗಾಗಿ ನಾನು ಒಂದು ಸಂಕಲ್ಪವನ್ನು ಮಾಡಿದೆ. ಇಂದಿನ ನಮ್ಮ ಶಿವಶಾಂತವೀರ ಮಹಾಸ್ವಾಮಿಗಳು, ಗವಿಮಠದ ಶಿವಶಾಂತವೀರ ಸ್ವಾಮಿಗಳು ಬಂದು ನಮ್ಮ ಶರಣಪ್ಪ ವಕೀಲರಿಗೆ, ದೇವೇಂದ್ರಪ್ಪ ಅವರಿಗೆ ಎಲ್ಲ ನಮ್ಮ ಹಿರಿಯರಿಗೆ ಕರೆದು ಇವರು ಪಟ್ಟಾಧಿಕಾರ ಮಾಡಿ, ಇವರು ಪಟ್ಟಾಧಿಕಾರ ಮಾಡಿ ಅಂತ ನಮ್ಮ ಬಂಗಾರ ಶೆಟ್ಟರು ಮನೆಯೊಳಗೆ ಎಲ್ಲರೂ ಕೂಡಿ ಶಿರಡಿ ಬಸವರಾಜ ಅನೇಕರು ಇದ್ರು. ಆಗಿನ ಸಂದರ್ಭದೊಳಗೆ ಅವರ ಅಪ್ಪಣೆಯಿಂದ ಪಟ್ಟಾಧಿಕಾರವನ್ನು ನೆರವೇರಿಸಿದ್ರು. ಅವಾಗ 1.5 ಲಕ್ಷ ರೂಪಾಯಿ ಉಳಿಸಿದ್ರು. ನನ್ನ ಪಟ್ಟಾಧಿಕಾರ ಮಾಡಿ 1.5 ಲಕ್ಷ ರೂಪಾಯಿ ಬ್ಯಾಂಕ್ನೊಳಗೆ ಹೇಳಿದ್ರು. ಮರುದಿವ್ಸ ಬಂದರು, ನೋಡಪ್ಪ ನಾ ಬಂದ ಜಗತ್ತೊಳಗೆ ಬರ್ತಾರ ಇಲ್ಲ, ಅದಕ್ಕೆ ನಿಮ್ಮ ಗುರುಗಳನ್ನು ಕರೆದು ನೀವು ಪಟ್ಟಾಧಿಕಾರ ಮಾಡಿಕೋ, ನಾ ಮರುದಿವ್ಸ ಬರ್ತಾನೆ. ಆ ಮರುದಿವ್ಸ ಅವ್ರು ದಯಮಾಡಿಸಿ ನನ್ನ ಹೆಸರು ಹಾಕ್ಬೇಡ, ನನ್ನ ಜಗದ್ಗುರು ಅಂತ ಹಾಕ್ಬೇಡ ಅಂತ ಹೇಳಿದ್ರು. ಜಗದ್ಗುರು ಹಾಕಿದ್ರೆ ನನ್ನ ಜಗದ್ಗುರು ಹಾಕಿದ್ರೆ ಅವ್ರು ಬರಂಗಿಲ್ಲ. ಅಷ್ಟು ಒಂದು ಭಾವನೆ. ಆಗಿನ ಸಂದರ್ಭದೊಳಗೆ ಮರುದಿವ್ಸ ಬಂದು ಎಲ್ಲ ಹಿರಿಯರನ್ನು ಕೂಡಿಸಿ ಏನೇನಾತಪ್ಪ ಏನೇನಿಲ್ಲ ಅಂತ ಕೇಳಿ, ಅಲ್ಲ ಇವ್ರ ಮ್ಯಾಗ ಏನಾದರೂ ಸಾಲ ಉಳಿಸಿದೆ ಅಂತ ಕೇಳಿದ್ರು. ಇಲ್ರಿ ಅಪ್ಪವ್ರೆ ನಾವೇನು ಸಾಲ ಉಳಿಸಿಲ್ಲ, ಇನ್ನೂ 1.5 ಲಕ್ಷ ರೂಪಾಯಿ ಉಳಿಸಿವಿ ಮಠಕ್ಕೆ ಅಂತ ಹೇಳಿದಾಗ ಅವರು ಆಯಿತು, ಭಾಳ ಸಂತೋಷ, ಏನಾದರೂ ಉಳಿಸಿದ್ರಪ್ಪ ಅಂದ್ರೆ ಹೇಳಿ ನಾ ಕೊಟ್ಟು ಹೋಗ್ತೀನಿ ಅಂತಂದು ಕೊಪ್ಪಳದಾಗ ಶಿವಶಾಂತವೀರ ಮಹಾಸ್ವಾಮಿಗಳು ಹೇಳಿದ್ರು. ಇವೆಲ್ಲ ನಮ್ಮ ನೆನಪಾಗ್ತದೆ. ಅವಾಗ ಅವ್ರಿಗೆ ವಾಹನ ಸೌಕರ್ಯ ಮಾಡಿಕೊಳ್ಳಂದ್ರು. ಅವಾಗ ನಮ್ಮ ದೇವೇಂದ್ರಪ್ಪ ಗೋಳಟಿಗೆ ಅವರು ನಮ್ಮ ಗುರುದೂರು ತಾತನವ್ರು ಅಪ್ಪಣೆ ಮಾಡಿದ್ರು. ಒಂದು ಪೇಟ್ ಕಾರ್ ಇತ್ತು, ಅವರು ಸಣ್ಣ ಒಂದು ಪೇಟ್ ಕಾರ್ ಇತ್ತು. ಗುರುದೂರು ತಾತನವರು ಮಠಕ್ಕೆ ಕೊಟ್ಟರು ದೇವೇಂದ್ರಪ್ಪ. ಅದನ್ನ ದೇವೇಂದ್ರಪ್ಪ ಅವರು ಒಂದು ಸಣ್ಣ ಪೇಟ್ ಕಾರನ್ನು ಶ್ರೀಮಠಕ್ಕೆ ದಾನವಾಗಿ ಮಾಡಿದ್ರು. ಅವರು ಅದೇ ಪಕ್ಷ ನಾವು ಆ ಕಾರಿನೊಳಗೆ ನಾವು ಹೋಗಿದ್ವಿ. ಅಂದಿನಿಂದ ಇಂದಿನವರೆಗೂ ಕೂಡ ಎಷ್ಟೋ ಜನ ಸ್ವಾಮಿಗಳು ಮೊದಲಿಗೆ ಈಗೆಲ್ಲರ ಕಾರ್ ಆಗ್ಯಾವ. ಅವಾಗ ಬಸ್ನೇ ಹೋಗ್ತಿದ್ರು. ನಮಗೂ ಬಸ್ನೇ ಹೋಗೋ ಪರಿಸ್ಥಿತಿ ಬರ್ತಿತ್ತು. ಆ ದೇವೇಂದ್ರಪ್ಪನವರು ಒಂದು ಸಣ್ಣ ಕಾರ್ ಕೊಟ್ಟಕ್ಕೆ ಆ ಕಾರ್ನಿಂದ ಇಂಥ ಕಾರ್ಗಳು ನಾವು ಹತ್ತೀವಿ. ಯಾಕಂದ್ರೆ ಅವನ್ನೆಲ್ಲ ನಾವು ನೆಲಕ್ಕೆ ಹಾಕ್ಬೇಕಾಗ್ತದೆ.
ಯಾಕಂದ್ರೆ ಎಲ್ಲರಿಗೂ ಗೊತ್ತಿರಂಗಿಲ್ಲ. ಅಜ್ಜರಿಗೆ ಏನ್ ಬಿಡು ಸಾಕಷ್ಟು ಬೇಕಾದಂಗೆ ಐತಿ ಬೇಕಾದಂಗೆ ಐತೆ ನಮ್ಮ ಮಂದಿನ ಬಹಳ ಐತಿ. ಅದಿಲ್ಲ ಅವ್ರ ಬಾಯಾರಿಕೆಯಿಂದ ಸಾಕಷ್ಟು ಬೆಳೆಯಲಿ ಅಂತಕ್ಕಂಥದ್ದು ನಮ್ಮ ಒಂದು ಆಶಯ. ಇಂತಹ ಸಂದರ್ಭದೊಳಗೆ ನಾವು ಮಠಕ್ಕೆ ಬಂದಾಗ ಆ ಒಂದು ಈ ಏನು ಮಠವನ್ನು ನಿರ್ಮಾಣ ಮಾಡಿವೆಲ್ಲ ಬಹಳ ಎಲ್ಲರೂ ನೋಡಿದ್ವಿ. ಅದು ಮಣ್ಣಿನ ಮಠ ಇತ್ತು. ಆ ಮಣ್ಣಿನ ಮಠದೊಳಗೆ ಎಲ್ಲ ಬಿದ್ದೋಗಿತ್ತು. ಎಲ್ಲ ಹೇಳಿದ್ರು, ನಮ್ಮ ರವಿರಾಜವ್ರು ಹೇಳಿದ್ರು, ಎಲ್ಲ ಹೇಳಿದ್ರು. ಆಗಿನ ಸಂದರ್ಭ ಹಂಗಿತ್ತು. ನಮ್ದು ಒಂದು ಗುರಿ ಇತ್ತು. ಎಲ್ಲ ಮಠ ಬಹಳಷ್ಟು ಮಠಕ್ಕೆ ನನ್ನ ಕೇಳಿದ್ರು. ಹೊಸಳ್ಳಿ ಬೂದಿಸ್ವಾಮಿ ಮಠಕ್ಕೆ ಶಿವಶಾಂತ ವೀರಮಹಾಸ್ವಾಮಿಗಳು ಬಂದು ಎಲ್ಲ ಭಕ್ತರು ಬಂದು ಕೇಳಿದ್ರು. ಇಲ್ಲಿ ನಮ್ಮ ಎಲ್ಲ ಹಿರಿಯರು ಕೂಡಿಕೊಂಡಿರಲಿಲ್ಲ, ಈ ಮಠಕ್ಕೆ ನಾವು ನೇಮಕ ಮಾಡಿದ್ವಿ ಅಂದ್ರೆ ಇದೇ ಮಠಕ್ಕೆ ನಾವು ಅವ್ರನ್ನ ಪಟ್ಟಾಧಿಕಾರ ಮಾಡ್ತೀವಿ, ಬುದ್ಧಿ ಮತ್ತೆ ಇಲ್ಲೇ ಮಾಡಂಗಿಲ್ಲ ಅಂತ ಇಲ್ಲಿ ನಮ್ಮ ಕುಷ್ಟಗಿ ಭಕ್ತರು ಅವ್ರಿಗೆ ಹೇಳಿದ್ರು. ಹೀಗಾಗಿ ನಾವು ಇವರೆಲ್ಲ ಹೇಳಿದ್ರು, ನೋಡು ನಿಮ್ಮ ಮಠ ಅದು, ನೀವು 2 ಗಿಡ ಇತ್ತು, ಇಲ್ಲಿ ಒಂದು ಗಿಡ ಇತ್ತು, ಅಲ್ಲೊಂದು ಬಸರು ಗಿಡ ಇತ್ತು. ನೀವು ಇಲ್ಲೇ ಇರ್ರಿ, ನಿಮ್ಮ ಮಠದೊಳಗೆ ಇರ್ರಿ. ನೀವು ಬಸರು ಗಿಡದ ಕೂಡ ಪೂಜೆ ಮಾಡಿಕೋರಿ, ನಮ್ಗೆ ಏನಾಗಬೇಕಾಗೈತೆ ಅಂದ್ರೆ ಕೆಲವು ಜನ ನಿಮ್ಮನ್ನು ಮಠಕ್ಕೆ ನೇಮಕ ಮಾಡಿ ಬಂದಾಗ ನೀವು ಇಲ್ಲೇ ಮಠದಾಗ ಇರ್ಬೇಕು ನೀವು. ಮತ್ತು ನಾವೇನು ಮಾಡಿದ್ವಿ, ಗುಡಿ ಒಳಗೆ ಒಂದು 6 ತಿಂಗಳಿದ್ವಿ. ನಮ್ಮ ಕುರ್ತಿ ಮಲ್ಲಪ್ಪ ಅವರು, ಶಿಣಿ ಬಸವರಾಜಪ್ಪವರು, ಕುದುರೆಮುತ್ತು ಬಸವರಾಜಪ್ಪ ಅವರು ಮತ್ತು ಇನ್ನೂ ಹಲವಾರು ಭಕ್ತರು ಸಾಕಷ್ಟು ಮಂದಿ ಅಜ್ಜರಿಗೆ ಇರಾಕೆ ನಮ್ಮ ಕಲ್ಪಂಡಿ ಶೀಲಪ್ಪ ಅವರು, ಬಸವಟಪ್ಪ ಅವರು ಇವರೆಲ್ಲ ಇದ್ರು. ನೀವೊಂದು ನಿರ್ಮಾಣ ಮಾಡ್ಯಾರ. ನಮ್ಗೆ ಇರ್ಲಿಕ್ಕೆ ಒಂದು ಪೂಜಾಕ್ಕೆ ಅನುಕೂಲ, ಜಳಕಕ್ಕೆ ಅನುಕೂಲ. ನಾವು ಹೊರಗೆ ತಟ್ಟಿ ಕಡೆಯಿಂದ ಜಳಕ ಮಾಡ್ತಿದ್ದೇವೆ ಅವಾಗ. ಆದ್ರೆ ಇದು ಈಗಿನ ಮಂದಿಗೆ ಯಾರಿಗೂ ಗೊತ್ತಿಲ್ಲ ಅದು ಏನೇ ಇರಲಿ. ಆದರೂ ಕೂಡ ಈ ಮಠ 14ನೇ ಶತಮಾನದೊಳಗೆ ಈ ಮಠಕ್ಕೆ 300 ಶಾಖಾ ಮಠಗಳದಾವ. ಅವು ಎಲ್ಲ ಕಡೆಗಳು ಅದಾವ. ಈ ಮಠಕ್ಕೆ 1,000 ಎಕರೆ ಜಮೀನು ಇತ್ತು ಹಿಂದಕ್ಕೆ, ಅವೆಲ್ಲ ಹೋಗ್ಬಿಟ್ಟ. ಈ ಬಡ ಮಠ ಆಗಿದೆ. ಯಾಕಂದ್ರೆ ನಮಗೆ ಗೊತ್ತಿದ್ದಂಥ ವಿಚಾರ. ಹೀಗಾಗಿ ಇವತ್ತಿನ ಒಂದು ದಿನಮಾನದೊಳಗೆ ನಾವೆಲ್ಲ ಕಡೆ ದೇವಸ್ಥಾನಗಳಿಗೆ ಹೋಗ್ತಿದ್ವಿ, ದೇವಸ್ಥಾನ ಮೂರ್ತಿ ಸ್ಥಾಪನೆ ಮಾಡಿ ಹೋಗ್ತಿದ್ವಿ, ಆಮೇಲೆ ಗುಡಿ ಉದ್ಘಾಟನೆಗೆ ಹೋಗ್ತಿದ್ವಿ. ಹೌದಪ್ಪ, ಎಲ್ಲ ಮಂದಿರಗಳು ಚೆನ್ನಾಗದವ. ಇಲ್ಲಿ ಒಂದು ಕುಷ್ಟಗಿ ನಗರದೊಳಗೆ ಒಂದು ಶಿಲಾಮಂಟಪ ಆದ್ರೂ ಬಹಳ ನಮಗೆ ಮನಸ್ಸಿಗೆ ಸಮಾಧಾನ ಆಗ್ತದೆ. ನಾವು ಈ ಮಠಕ್ಕೆ ಸ್ವಾಮಿ ಆದರೂ ಕೂಡ ಒಂದು ಒಳ್ಳೆ ಹೆಸರು ಬರ್ತದೆ ಅಂತಕ್ಕಂಥ ಭಾವನೆ ಇಟ್ಟುಕೊಂಡು ಇವತ್ತು ನನ್ನ ಜೀವನಕ್ಕೆ ನಾನೇನು ಮಾಡಿಕೊಂಡೆ ಅಲ್ಲ. ನಾನು ಐಷಾರಾಮಿ ಜೀವನ ಇಲ್ಲ. ನಾ ಯಾವಾಗಲೂ ಸಾದಾ, ಎಲ್ಲರಿಗೂ ಗೊತ್ತೈತಿ. ಎಷ್ಟೋ ಜನ ಅಂತಾರೆ ಏಷ್ಯಾಕ್ಕೆ ಹೋಗ್ರಿ ಸರ್, ಅದನ್ನಕ್ಕೆ ಹೋಗ್ರಿ, ಇದನ್ನಕ್ಕೆ ಹೋಗ್ರಿ. ಇಲ್ಲಿ ನೀವು ಎಸಿ ಹಾಕ್ಕೊಂಡು ಪಕ್ಕದ ಮನೆಗೆ ಎಲ್ಲಾರು ಒಂದು ತಗಡಿನ ಮನೆಗೆ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿ ಎಸಿ ಇರ್ಬೇಕು. ಅದಕ್ಕೆ ಅಡಪ್ಟ್ ಆಗ್ಬಾರ್ದು ಯಾವಾಗ ಮನುಷ್ಯ. ಅದಕ್ಕೆ ಎಷ್ಟೋ ಜನ ಎಸಿ ಇರ್ಬೇಕ್ರಿ, ಹಂಗಿರ್ಬೇಕ್ರಿ, ಹಿಂಗಿರ್ಬೇಕ್ರಿ, ಈ ಭಕ್ತರು ಬಂದಾಗೆಲ್ಲ ಹಂಗಿರ್ಬೇಕು ಅಂತಾರ. ಆದ್ರೆ ನಮ್ಗೆ ಅವೆಲ್ಲ ಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಎಸಿ ಹಾಕ್ಯಂಡು ಕುಂತೇನೋ, ಗಾಡಿಯಾಗ ಎಸಿ ಹಾಕ್ಯಂಡು ಕುಂತೇನೋ. ಈಗ ಯಾರೋ ಬಡವ್ರ ಮನೆಗೆ ತಗಡಿನ ಮನೆಗೆ ಹೋಗಿ ಪೂಜೆ ಕುಂದಿಸ್ತಾರೆ, ಅಲ್ಲಿ ಎಸಿ ಇರ್ತೈತೆನ ಏನ. ಅದಕ್ಕೆ ಅಂಥವ್ರಿಗೆಲ್ಲ ನಾವು ಸ್ವಾಮಿಗಳಾದವರು ನಿಸ್ವಾರ್ಥದ ಸೇವೆಯನ್ನು ಮಾಡಬೇಕು. ಆ ನಿಸ್ವಾರ್ಥದ ಸೇವೆಯ ಒಂದು ಮುಖಾಂತರ ಇವತ್ತೊಬ್ಬ ಕೊಡ್ಲಿ, ಒಬ್ಬ ಇರಲಿ, ಒಬ್ಬ ಬಡವ ಇರ್ತಾನ, ಒಬ್ಬ ಶ್ರೀಮಂತ ಇರ್ತಾನ, ಏನೇ ಇದ್ರೂ ಕೂಡ ಎಲ್ಲರೂ ನನ್ನ ಮಕ್ಕಳು ಅಂತಕ್ಕಂಥ ಭಾವನೆ ನಮ್ಮಲ್ಲಿದ್ದಾಗ ಮಾತ್ರ ಈ ಮಠಗಳು ಉದ್ಧಾರ ಆಗುತ್ತೆ. ಅದಕ್ಕೆ ಅದರ ಜೊತೆಗೆ ಒಂದು ಸಂಕಲ್ಪವನ್ನು ಮಾಡಿದ್ವಿ. ಕೊಪ್ಪಳದವರು ಇವತ್ತು ಬರೋರು ಇದ್ರು, ಅವ್ರ ಪುತ್ತೂರು ಸ್ವಾಮಿಗಳು ಒಂದು ಕಾರ್ಯಕ್ರಮದ ಅನುಗುಣವಾಗಿ ನಮ್ಮ ಚಳಿರಾಜವರು ಬರೋರಿದ್ರು. ಕೊಪ್ಪಳದ ವಿಸಿದ್ದೇಶ್ವರ ಸ್ವಾಮಿ ಕೂಡ ಈ ಸಭೆ ಬರ್ಬೇಕಾಗಿತ್ತವರು. ಇಲ್ಲ, ನಮ್ಮ ಪುತ್ತೂರೊಳಗೆ ಐತೆ, ಒಂದು 2-3 ದಿವಸ ನಂತರ ನಾನು ಬಂದು, ಯಾಕಂದ್ರೆ ಅವರೇ ಇದನ್ನ ಕಟ್ರೆ ಅಂತ ಚಾಲನೆ ಕೊಟ್ಟು ಹಿಂದಕ್ಕೆ ಹೋಗಿದ್ರು. ಅದಕ್ಕೆ ಮತ್ತೆ ಅವ್ರು ಇಲ್ಲ ಸರ್ ಪಟ್ಟಾಧಿಕಾರ ಮಾಡ್ಯಾರ, ನೀವು ಬಂದು ಇದನ್ನು ಉದ್ಘಾಟನೆ ಮಾಡ್ಬೇಕಲ್ಲ ಹೆಂಗಂತ ನಾನು ಕೇಳಿದೆ. ಅವರು ಇಲ್ರಿ, ಈ ಸಲ ನಾನು ಬೇರೆ ಕಡೆ ಹೋಗೋದೈತೆ, ಅದಕ್ಕೆ ಇನ್ನೊಂದು 2-3 ದಿವಸ ನಂತರ ನಾನು ಬಂದು ಎಲ್ಲ ಭಕ್ತನ ಕಳಿಸಿ ನಾನು ಹೇಳುವಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೊಪ್ಪಳ ವಿಸಿದ್ದೇಶ್ವರ ಸ್ವಾಮಿಗಳು ಅಪ್ಪಣೆ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ಈ ಶಿಲಾ ಮಂದಿರ ಇವತ್ತು ನಮ್ಮ GK ಅಜ್ಜವರು, ರವಿ ಅಜ್ಜವರು, ನಾನು ಮಾಂತಯ್ಯ ಅಜ್ಜವರು, ಇನ್ನೂ ಹಲವಾರು ನಮ್ಮ ಎಲ್ಲ ಅವರ ಸಹಪಾಠಿಗಳು ಸಾಕಷ್ಟು ಮಂದಿ ಅದಾರ. ಅವ್ರನ್ನೆಲ್ಲರೂ ವಿಚಾರ ಮಾಡಿದೆ.
ಹೆಂಗ್ ಮಾಡೋಣಪ್ಪ ಇದೊಂದು ಮಾಡ್ಬೇಕಂತ ಒಂದು ಮನಸ್ಸನ್ನೇ ಮಾಡ್ಕೊಂಡ್ವಿ. ಯಾಕಂದ್ರೆ ನನ್ನ ಪಟ್ಟಾಧಿಕಾರ 25ನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ಮಾಡ್ಕೋಬೇಕಂತಂದ್ರ ಅಜ್ಜನ ಗದ್ದಿ ಕಟ್ಟಿ ಅದನ್ನ ಉದ್ಘಾಟನೆ ಮಾಡ್ಕೊಂಡು ನಾನು 25ನೇ ವರ್ಷದ ಮಾಡಿ ಹೊರತಾಗಿ ಇಲ್ಲಂದ್ರೆ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿದ್ದಾನೆ ಅವ್ರಿಗೆ. ಅವಾಗ ಇಲ್ಲಿ ಅದನ್ನ ಕೇಳೋರು ಸರ ಅದು ಆಗೋದಕ್ಕೆ ಮಾಡೋಣ ಬಂದ ಅಂತ ಅವರು ಕೂಡ ಧೈರ್ಯ ಕೊಟ್ಟರು, ನಮ್ಗೆ ಬಹಳಷ್ಟು ಧೈರ್ಯ ಕೊಟ್ಟರು. ಆ ಒಂದು ಧೈರ್ಯದಿಂದ ನಾವು ಮುನ್ನೋಗಿದ್ದೀವಿ. ಇದಕ್ಕೆ ಟೋಟಲ್ 1,25,00,000 ಖರ್ಚಾಗಿದೆ. 1,25,00,000 ಖರ್ಚಾಗಿದೆ. ಅದರೊಳಗೆ ಇವತ್ತು 26 ಲಕ್ಷ ರೂಪಾಯಿ ಭಕ್ತರಿಂದ ಬಂದಂತ ದೇಣಿಗೆ. ಭಕ್ತರಿಂದ ಬಂದಂತ ದೇಣಿಗೆ 26 ಲಕ್ಷ, ಅದು 1,25,00,000 ರೂಪಾಯಿ ಅದು ಆಗಿದೆ. ಇದರೊಳಗೆ ನಾನು ಉಳಿಕೆದು ಹೆಂಗ್ ಮಾಡಿದ್ರಿ ನೀವು ಅಂತ ನೀವು ಕೇಳಬಹುದು. 25-30 ಲಕ್ಷ ರೂಪಾಯಿ ಬಂದೈತೆ, ಆದ್ರೆ ನೀವು ಉಳಿಕೆದು ಹೆಂಗ್ ಮಾಡಿದಂದ್ರೆ ನನ್ನ ಜೋಳಿಗೆ ಮುಖಾಂತರವಾಗಿ ನಾನು ಅಲ್ಲೆಲ್ಲೇ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲೆಲ್ಲೇ ಭಿನ್ನಾಯ್ಕೆ ಹೋಗಿ ಅದು ಕೂಡಿಟ್ಟ ಹಣವನ್ನ ನಾನು ದೇವರ ಮುಖಾಂತರ ಮತ್ತೆ ಅದಕ್ಕೆ ಕೆಲವು ಜನ ಹೇಳ್ತದ ಅಜ್ಜ ಚಿಕ್ಕೊಂಡ್ರದ 2 ಶೇರ್ ಕೊಡೋದು 1 ಶೇರ್ ಕೊಡ್ತಾರೆ ನಮಗೆ ಹಿಂಗೆ ಹೇಳ್ತದ ನಮ್ಗೆ. ಯಾಕೆ ಅದಕ್ಕೆ ಯಾಕಪ್ಪ ಅಂದ್ರೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂದ್ರೆ ನಾವು ಜಿಪುಡ್ತನ ಮಾಡ್ಬೇಕಾಗ. ಯಾಕಂದ್ರೆ ನಾವು ಸಮಾಜಕ್ಕಾಗಿ ನಾವು ಮಾಡಿ ಹೊರತಾಗಿ ನನಗಾಗಿ ನಾನು ಜಿಪುಡ್ತನ ಮಾಡಿಲ್ಲ. ಸಮಾಜಕ್ಕಾಗಿ ಇವತ್ತು ಒಂದು ಶಿಲಾ ಮಂದಿರ ನಿರ್ಮಾಣ ಮಾಡ್ಬೇಕಂತಂದು ಇವತ್ತು ಹಗಲಿರಳು ಇವತ್ತು ಯಾವ ಭಕ್ತರ ಕರೀತಾರೆ ಯಾರಿಗೂ ಒಳ್ಳೆ ಅಂದಿಲ್ಲ, ಎಲ್ಲರಿಗೂ ಗೊತ್ತಾಯ್ತು. ಸಣ್ಣವರು ಕರೀಲಿ, ದೊಡ್ಡವರು ಕರೀಲಿ, ಹಿರಿಯರು ಕರೀಲಿ, ಕಿರಿಯರು ಕರೀಲಿ, ಯಾರೇ ಒಂದು ಯಾವುದೇ ಸಮಾಜ ಕರೆದರೂ ಕೂಡ ಅದು ನನ್ನ ಮಕ್ಕಳು ಅಂತಕ್ಕಂಥ ಭಾವನೆಯಿಂದ ಹೋಗಿ ನಾನು ಅವ್ರಿಗೆ ಆಶೀರ್ವಾದ ಮಾಡಿದ ಹೊರತಾಗಿ ಬೇರೆ ಯಾವುದೇ ಉತ್ತಮ ವಿಚಾರಗಳು ನಮ್ಮ ತಲೆಯೊಳಗಿಲ್ಲ. ಇವತ್ತು ಈ ಒಂದು ಸಭೆಗೆ ಸಾಕಷ್ಟು ಮಂದಿ ಪಾಲ್ಗೊಂಡಿರಿ ಮತ್ತು ಇನ್ನೂ ಹಲವಾರು ಜನ ಪಾಲ್ಗೊಳ್ಳಬೇಕು. ಯಾಕಂದ್ರೆ ಎಲ್ಲರೂ ಕೂಡಿದಾಗ ಇದು ದೊಡ್ಡ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ 2-3 ಕೋಟಿ ರೂಪಾಯಿ ವೆಚ್ಚದೊಳಗೆ ಈ ಕಾರ್ಯಕ್ರಮ ನಡಿಬೇಕು. ಇದೊಂದ್ಸಲ ನೀವು ಮಾಡಿ ಸಾಕು ನನಗೆ. ಯಾಕಂದ್ರೆ ಇಲ್ಲಿಯವರೆಗೆ ನಿಮ್ಮನ್ನ ಏನಕ್ಕೆ ಕೇಳಕ್ ಬಂದಿಲ್ಲ, ಇಲ್ಲಿಯವರೆಗೆ ಬೇಡಿಲ್ಲ, ನಿಮ್ಮನ್ನ ಯಾರನ್ನೂ ಬೇಡಿಲ್ಲ. ಅಷ್ಟು ಕೊಟ್ಟು ನೀವು ಕೊಟ್ಟಷ್ಟು 100 ಕೋಟಿ ಇಸ್ಕೊಂಬಂದಿವಿ, 500 ಕೋಟಿ ಇಸ್ಕೊಂಬಂದಿವಿ, 1000 ಕೋಟಿ ಇಸ್ಕೊಂಬಂದಿವಿ, ಯಾರನ್ನೂ ನಾನು ಹೆಚ್ಚಿಗೆ ಬೇಡಕ್ಕೆ ಹೋಗಿಲ್ಲ. ಇದು ನೀವು ಮಾಡುವಂತ ಕೆಲಸ, ಮಠ ಕಟ್ಟುವಂತ ಕೆಲಸ ನಂದು, ಅದನ್ನು ಉದ್ಘಾಟನೆ ಮಾಡುವಂತ ಕೆಲಸ ಭಕ್ತರಿಗೂ ಅಂತಕ್ಕಂಥದ್ದು ನಾವೆಲ್ಲ ವಿಚಾರ ಮಾಡಬೇಕಾಗ್ತದೆ. ಇದರ ಜೊತೆಗೆ ನಮ್ಮ 5 ದಿವಸ 21 ದಿವಸ ಆಧ್ಯಾತ್ಮ ಪ್ರವಚನ, ಒಳ್ಳೆಯ ಒಬ್ಬ ಜ್ಞಾನಿಗಳನ್ನ ನಾವು ಕರೆಸಿ 24 ದಿವಸ ಪರ್ಯಂತರವಾಗಿ ಈ ಒಂದು ಆಧ್ಯಾತ್ಮದ ಪ್ರವಚನವನ್ನ ಕಾರ್ಯಕ್ರಮ, ಅದರೊಳಗೆ 5 ದಿವಸ ಧಾರ್ಮಿಕ ಕಾರ್ಯಕ್ರಮಗಳು. ಯಾಕಂದ್ರೆ ಇವತ್ತು ಪ್ರವೇಶ ಮಾಡ್ತಕ್ಕಂಥದ್ದು, ಇವತ್ತು ಅದಕ್ಕೆ ನಾವು ವಿಧಿವಿಧಾನಗಳನ್ನ ಮಾಡಬೇಕು, ನಮ್ಮ ಒಂದು ಸಂಸ್ಕಾರವನ್ನ ಕೊಡಬೇಕು. ಆ ಒಂದು ಸಂಪ್ರದಾಯವನ್ನ ಇವತ್ತು 5 ದಿವಸ ಪರ್ಯಂತರ ಇವತ್ತು ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ಅದು ನೂರಾರು ಜನ, ಸಾವಿರಾರು ಜನ ನಡೆದುಕೊಳ್ಳುವಂತ ಒಂದು ಕ್ಷೇತ್ರ ಆಗಬೇಕಿದೆ. ಯಾಕಂದ್ರೆ ಯಾರೇ ಬಂದರೂ ಕೂಡ ಅವರ ಒಂದು ಸಂಕಲ್ಪವನ್ನ ಈಡೇರಿಸುವಂತ ಕ್ಷೇತ್ರ ಅದು ಮದ್ದಾನೇಶ್ವರ ಮಠ ಆಗ್ಬೇಕಂತಕ್ಕಂಥದ್ದು ನಮ್ಮ ಸಂಕಲ್ಪ. ಬಡವರ ಬರಲಿ ಅವರ ಸಂಕಲ್ಪ, ಅವ್ರು ಏನ್ ಮಾತಾಡಿರ್ತಾರ, ಅವ್ರು ಏನ್ ಮನಸ್ಸು ಸಂಕಲ್ಪ ಮಾಡಿರ್ತಾರ, ಅದನ್ನು ನಡೆಸಿಕೊಡುವಂತ ಶಕ್ತಿ ಆ ಮದ್ದಾನ ಸ್ವಾಮಿಯಲ್ಲಿ ಬರಲಿ ಅಂತಕ್ಕಂಥ ಒಂದು ಭಾವನೆಯಿಂದ 5 ದಿವಸ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕಾಗ್ತದೆ. ಅದರ ಜೊತೆಗೆ ಇನ್ನೂ ಹಲವಾರು ನಮ್ಮ ಸುತ್ತೂರು ಮಠದ ಸ್ವಾಮಿಗಳನ್ನ ಕರೆಸುವಂತ ಕೆಲಸ ಮಾಡಬೇಕಂತ ನಾವು ವಿಚಾರ ಮಾಡೀವಿ. ಅದರ ಜೊತೆಗೆ ನಮ್ಮ ಗಣ್ಯೇರಿ ಶ್ರೀಗಳು ಕೂಡ ಈ ಕೃಷಿ ಬಗ್ಗೆ ಅವರು ಮಾಹಿತಿಯನ್ನ ನೀಡುವಂತ ಕೆಲಸ ಮಾಡ್ತಾರೆ. ಆ ಕನ್ನೇರಿ ಸ್ವಾಮಿಗಳು ಕೂಡ ಒಂದು ದಿವಸ ಆ ಕಾರ್ಯಕ್ರಮದಲ್ಲಿ ಧರ್ಮಸಭೆಯೊಳಗೆ ನಾವು ಪಾಲ್ಗೊಳ್ಳುವಂತ ಕೆಲಸ ಮಾಡಬೇಕಂತ ಪ್ರಯತ್ನ ಮಾಡಕತ್ತೀವಿ. ಮತ್ತು ಸುತ್ತೂರು ಮಠದ ಸ್ವಾಮಿಗಳು ಒಂದು ದಿವಸ ಪಂಚಪೀಠಾಧೀಶ್ವರ ಅಡ್ಡಪಲ್ಲಕ್ಕಿ ಮಹೋತ್ಸವ, ಒಂದು ದಿವಸ ನಮ್ಮ ರಜತ ಮಹೋತ್ಸವ, ತಾವೆಲ್ಲರ ಭಕ್ತರು ಕೂಡಿ ಮಾಡುವಂತ ಕೆಲಸ. 25,000 ಮುತ್ತೈದರಿಗೆ ಉಡಿ ತುಂಬ ಕಾರ್ಯವನ್ನು ಮಾಡಬೇಕು. ನಾವು ಎಲ್ಲಾ ಒಂದು ಹಳ್ಳಿಯ ತಾಯಂದಿರನ್ನ ಕರೆಸುವಂತ ಕೆಲಸ ಮಾಡಿ ಅವರ ಮನಸ್ಸಿಗೆ ಶಾಂತಿ, ನೆಮ್ಮದಿ ಅಂತಕ್ಕಂಥದ್ದು, ಇಡೀ ನಮ್ಮ ನಾಡಿಗೆ ಮಳೆ ಬೆಳೆ ಬರಲಿ ಅಂತಕ್ಕಂಥ ಉದ್ದೇಶದಿಂದ ಮುತ್ತೈದರಿಗೆ ನಾವು ಉಡಿ ತುಂಬುವಂತ ಕಾರ್ಯವನ್ನು ನಾವು ಮಾಡಬೇಕಾಗುತ್ತೆ. 25 ಗುರುಗಳ ಮಂಟಪದ ಪೂಜೆ. ಯಾಕಂದ್ರೆ 25 ವರ್ಷ ಅಂದ್ರೆ 25,000 ತಾಯಂದಿರ ಒಂದು ಉಡಿ ತುಂಬೋ ಕಾರ್ಯಕ್ರಮ.
25 ಗುರುಗಳ ಒಂದು ಮಂಟಪ ಪೂಜೆ, ಇವೆಲ್ಲ ಧಾರ್ಮಿಕ ಹೋಮ ಹವನ ಇವೆಲ್ಲ ಏನು ನಮ್ಮ ಒಂದು ಪೂಜಾ ಪುನಸ್ಕಾರಗಳನ್ನು ಇವತ್ತು ನಾವು ಮಾಡಬೇಕಾಗ್ತದೆ. ಅದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ತಮ್ಮ ಸಹಾಯ ಸಹಕಾರ, ತಮ್ಮ ಒಂದು ಎಲ್ಲ ಒಂದು ಇಡೀ ತಮ್ಮ ಒಂದು ದೇಹವನ್ನ ಇವತ್ತು ಮದ್ದಾನೇಶ್ವರಿಗೆ ನೀವು ಮುಡುಪಾಗಿಡ್ರಿ. ಯಾಕಂದ್ರೆ ಇವತ್ತು ಮದ್ದಾನೇಶ್ವರ ಶ್ರೀಗಳು ಎಲ್ಲರಿಗೂ ಕೂಡ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಒಂದು ಈ ನಾಡಿಗೆ ಬೆಳಕನ್ನು ಚೆಲ್ಲುವಂಥ ಕೆಲಸವನ್ನ ಆ ಗುರುವಿನ ಆಶೀರ್ವಾದ ನಿಮಗೆ ಆಗಲಿ ಅಂತಕ್ಕಂಥದ್ದನ್ನ ಮತ್ತು ನಮ್ಮ ಪರಮ ಪೂಜ್ಯರು ನಾವು ಬರೀ ಹೇಳೋದಷ್ಟೇ ಅಲ್ಲ, ಹೇಳಿದ ತಕ್ಷಣನೇ ಗುರುಗಳು ಎಲ್ಲರೂ ದಯಮಾಡಿಸಿದ್ದಾರೆ. ನಮಸ್ಕಾರ ಕುಷ್ಟಗಿ ಜನತೆಯೇ, ನಿಮ್ಮ ಮಕ್ಕಳ ಶಾಲಾ ಸಿದ್ಧತೆ ಇನ್ನೂ ಪೂರ್ಣವಾಗಿಲ್ವೇ? ಎಲ್ಲಾ ಶಾಲಾ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಬಿಜಿ ಕನೆಕ್ಷನ್ಸ್ ಬುಕ್ ಸ್ಟಾಲ್ಗೆ ಇಂದೇ ಭೇಟಿ ನೀಡಿ. ಅತ್ಯುತ್ತಮ ಗುಣಮಟ್ಟದ ಶಾಲಾ ನೋಟ್ಬುಕ್ಗಳು, ಪೆನ್, ಪೆನ್ಸಿಲ್, ಜಾಮೆಟ್ರಿ ಬಾಕ್ಸ್, ಸ್ಕೂಲ್ ಬ್ಯಾಗ್, ಟಿಫಿನ್ ಬ್ಯಾಗ್ ಸೇರಿದಂತೆ ಎಲ್ಲಾ ಶಾಲಾ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ, ಅದೂ ಸಹ ತೀರ ಸುಲಭ ಬೆಲೆಯಲ್ಲಿ. ಇಂದೇ ಭೇಟಿ ನೀಡಿ ಕುಷ್ಟಗಿಯ ಬಿಜಿ ಕನೆಕ್ಷನ್ಸ್ ಬುಕ್ ಸ್ಟಾಲ್ಗೆ. ಸಾರ್ವಜನಿಕ ಆಸ್ಪತ್ರೆ ಎದುರು ಉತ್ತಮ ಹಾಗೂ ಕೈಗೆಟುಕುವ ಬೆಲೆ. ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ನಮ್ಮ ವಿಶೇಷ ಕಾಳಜಿ. ಬಿಜಿ ಕನೆಕ್ಷನ್ಸ್, ನಿಮ್ಮ ನಂಬಿಕೆಯ ತಾಣ. ಧನ್ಯವಾದಗಳು. ಸತ್ಯ ಸುದ್ದಿ, ನಿಖರ ಮಾಹಿತಿ, ಜನರ ಧ್ವನಿ ನೋಡ್ತೀರಿ. ಬಿಜಿ ಪ್ಲಸ್ ಪಕ್ಕಾ ಸುದ್ದಿವಾಹಿನಿ. ನಿಮ್ಮ ಸುದ್ದಿ ಹಾಗೂ ಜಾಹೀರಾತುಗಳಿಗೆ ಸಂಪರ್ಕಿಸಿ.